ಪಾಸ್ಕ ಕಾಲದ 7ನೆಯ ವಾರ ಬುಧವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಆಕಾಶದತ್ತ ಕಣ್ಣೆತ್ತಿ ಹೀಗೆಂದು ಪ್ರಾರ್ಥಿಸಿದರು: ಪವಿತ್ರ ಪಿತನೇ, ನಾವು ಒಂದಾಗಿರುವಂತೆ ನೀವು ನನಗೆ ಕೊಟ್ಟಿರುವ ಇವರು ಒಂದಾಗಿರುವ ಹಾಗೆ ನಿಮ್ಮ ನಾಮದ ಶಕ್ತಿಯಿಂದ ಇವರನ್ನು ಸುರಕ್ಷಿತವಾಗಿರಿಸಿರಿ. ನಾನು ಇವರೊಡನೆ ಇದ್ದಾಗ ಇವರನ್ನು ಕಾಪಾಡಿದೆನು. ನೀವಿತ್ತ ಇವರನ್ನು ನಿಮ್ಮ ನಾಮದ ಶಕ್ತಿಯಿಂದ ಸುರಕ್ಷಿತವಾಗಿ ನೋಡಿಕೊಂಡು ಬಂದೆನು. ಪವಿತ್ರ ಗ್ರಂಥದ ಮಾತು ನೆರವೇರುವಂತೆ ವಿನಾಶಕ್ಕೆ ಗುರಿಯಾಗಬೇಕಿದ್ದ ಒಬ್ಬನನ್ನು ಬಿಟ್ಟರೆ ಇವರಲ್ಲಿ ಬೇರೆ ಯಾರೂ ನಾಶವಾಗಲಿಲ್ಲ. ಈಗ ನಾನು ನಿಮ್ಮ ಬಳಿಗೆ ಬರುತ್ತಿದ್ದೇನೆ. ನನ್ನ ಆನಂದವು ಅವರ ಹೃದಯದಲ್ಲಿ ತುಂಬಿ ತುಳುಕುವಂತೆ ಈ ಲೋಕದಲ್ಲಿರುವಾಗಲೇ ಇವುಗಳನ್ನು ಹೇಳುತ್ತಿದ್ದೇನೆ. ನಿಮ್ಮ ಸಂದೇಶವನ್ನು ಇವರಿಗೆ ತಿಳಿಸಿದ್ದೇನೆ. ನಾನು ಲೋಕಕ್ಕೆ ಸೇರಿದವನಲ್ಲ, ಈ ಕಾರಣ ಲೋಕಕ್ಕೆ ಇವರ ಮೇಲೆ ದ್ವೇಷವಿದೆ. ಇವರನ್ನು ಲೋಕದಿಂದ ತೆಗೆದು ಬಿಡಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿಲ್ಲ, ಆದರೆ ಕೇಡಿಗಿನಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕಕ್ಕೆ ಹೇಗೆ ಸೇರಿದವನಲ್ಲವೋ ಹಾಗೆ ಇವರೂ ಲೋಕಕ್ಕೆ ಸೇರಿದವರಲ್ಲ. ಇವರನ್ನು ಸತ್ಯಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ. ನಿಮ್ಮ ಮಾತೇ ಸತ್ಯ. ನೀವು ನನ್ನನ್ನು ಲೋಕಕ್ಕೆ ಕಳಿಸಿದಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿದ್ದೇನೆ. ಸತ್ಯಸಂಧರಾಗಿ ಇವರು ನಿಮ್ಮ ಸೇವೆಗೆ ಮೀಸಲಾಗಬೇಕೆಂದು ನನ್ನನ್ನು ನಾನೇ ಮೀಸಲಾಗಿಸಿಕೊಂಡಿದ್ದೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗಾಗಿ ಪ್ರಾರ್ಥಿಸುವುದನ್ನ ಇಂದಿನ ಶುಭ ಸಂದೇಶದಲ್ಲಿ ಮುಂದುವರಿಸುತ್ತಾರೆ. ನಿನ್ನೆ ಇದರ ಮೊದಲ ಭಾಗವನ್ನು ಆಲಿಸಿದ್ದೇವೆ. ಇಂದು ಅದರ ಮುಂದುವರೆದ ಭಾಗವನ್ನು ಆಲಿಸುವಾಗ ಪ್ರಭು ಯೇಸು ಕ್ರಿಸ್ತರಿಗೆ ತಮ್ಮ ಶಿಷ್ಯರಲ್ಲಿದ್ದಂತಹ ಆ ಅಕ್ಕರೆ, ವಾತ್ಸಲ್ಯ ಇಲ್ಲಿ ವ್ಯಕ್ತವಾಗುತ್ತದೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗಾಗಿ, ಶಿಷ್ಯರ ಒಗ್ಗಟ್ಟಿಗಾಗಿ ಪ್ರಾರ್ಥಿಸುತ್ತಾರೆ. ಐಕ್ಯತೆಗೆ ಮೂಲ, ಐಕ್ಯತೆಗೆ ಮಾದರಿ, ಐಕ್ಯತೆಗೆ ಒಂದು ರೀತಿಯ ಸೆಲೆ ದೇವರು. ಹೇಗೆ ಪ್ರಭು ಯೇಸು ಕ್ರಿಸ್ತರು ಪಿತದೇವರು ಒಂದಾಗಿದ್ದಾರೋ, ಪವಿತ್ರಾತ್ಮ ಅವರಲ್ಲಿ ಒಂದಾಗಿದ್ದಾರೋ, ಹಾಗೆ ಆ ಐಕ್ಯತೆ, ಪಿತಾ, ಸುತ ಮತ್ತು ಪವಿತ್ರಾತ್ಮರ ಐಕ್ಯತೆ ಶಿಷ್ಯರಲ್ಲೂ ನೆಲೆಗೊಳ್ಳಲಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರಿಂದ ಪ್ರಾರ್ಥಿಸುತ್ತಾರೆ. ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯವಿದೆ. ಸ್ವಾತಂತ್ರ್ಯದಿಂದ ನಾವು ಕೇಡನ್ನು ಆರಿಸಿಕೊಳ್ಳಬಹುದು, ಒಳಿತನ್ನು ಆರಿಸಿಕೊಳ್ಳಬಹುದು. ಪ್ರಭುವೇ ಹೇಳುವ ಹಾಗೆ, ಒಬ್ಬನನ್ನು ಹೊರತುಪಡಿಸಿ ಬೇರೆಲ್ಲರೂ ಪ್ರಭುವಿನೊಂದಿಗಿದ್ದರು, ಒಬ್ಬ ಮಾತ್ರ ವಿನಾಶವನ್ನು ಆಯ್ಕೆ ಮಾಡಿಕೊಂಡಿದ್ದ. ಇತರರು ಯೇಸುವಿನೊಂದಿಗಿದ್ದರು. ಆದ್ದರಿಂದ ಅವರಲ್ಲಿ ಯೇಸುವಿನಲ್ಲಿದ್ದಂತಹ ಆನಂದ ತುಂಬಿ ತುಳುಕಲಿ, ಹೊಮ್ಮಿ ಹರಿಯಲಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ಪ್ರಾರ್ಥಿಸುತ್ತಾರೆ. ಮೊದಲನೆಯದಾಗಿ ಐಕ್ಯತೆ, ಎರಡನೆಯದಾಗಿ ಆನಂದ. ಆ ಆನಂದ ಯಾವಾಗಲೂ ಅವರಲ್ಲಿ ತುಂಬಿ ತುಳುಕಲಿ ಎಂದು ಪ್ರಾರ್ಥಿಸುತ್ತಾರೆ. ಇನ್ನೊಂದು ಪ್ರಾರ್ಥನೆ, ಇವರು ಈ ಜಗತ್ತಿಗೆ ಸೇರಿದವರಲ್ಲವಾದ್ದರಿಂದ ಇವರನ್ನ ಕೇಡಿಗನಿಂದ ರಕ್ಷಿಸಿರಿ. ಇವರಿಗೆ ದ್ವೇಷವನ್ನು ಎದುರಿಸುವಂತಹ ಶಕ್ತಿಯನ್ನ ಕೊಡಿರಿ. ದ್ವೇಷ ಸಹಜವಾಗಿಯೇ ಇದೆ. ಯಾವಾಗ ನಾವು ಒಳಿತಿನತ್ತ ಸಾಗುತ್ತೇವೆ, ಸತ್ಯ ಮಾರ್ಗದತ್ತ ಸಾಗುತ್ತೇವೆ, ಖಂಡಿತವಾಗಿಯೂ ಎಲ್ಲರೂ ದ್ವೇಷಿಸುತ್ತಾರೆ. ಆದ್ದರಿಂದ ಇವರನ್ನ ಕೇಡಿಗಿನಿಂದ ಸಂರಕ್ಷಿಸಿರಿ. ಹೀಗೆ ಅವರು ಯಾವಾಗಲೂ ಸತ್ಯಸಂಧರಾಗಿ ಬಾಳುತ್ತಾ ದೇವರಲ್ಲಿ ಐಕ್ಯವಾಗುವಂತೆ, ನಿಮ್ಮಲ್ಲಿ ಐಕ್ಯವಾಗುವಂತೆ ಅವರನ್ನು ಹರಿಸಿರಿ ಎಂದು ಪ್ರಭು ಯೇಸು ಕ್ರಿಸ್ತರು ಪ್ರಾರ್ಥಿಸುತ್ತಾರೆ. ಈ ಶುಭ ಸಂದೇಶವನ್ನು ನಾವು ಧ್ಯಾನಿಸುವಾಗ ನಾವು ಸಹ ಆ ಐಕ್ಯತೆಗಾಗಿ ಪ್ರಾರ್ಥಿಸೋಣ. ಐಕ್ಯತೆ ಇದ್ದಾಗ ದೇವರ ಇರುವಿಕೆಯನ್ನ ಇನ್ನೂ ಆಳವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ದೇವರ ಇರುವಿಕೆಯನ್ನು ನಾವು ಅರ್ಥೈಸಿಕೊಂಡಾಗ ಐಕ್ಯತೆಯಲ್ಲಿ ಬಾಳಲು ಸಾಧ್ಯವಾಗುತ್ತದೆ. ಯಾವಾಗ ನಾವು ಐಕ್ಯತೆಯಲ್ಲಿ ಬಾಳುತ್ತೇವೆ, ಆಗ ಅಲ್ಲಿ ಆನಂದ ಹೊಮ್ಮಿ ಹರಿಯುತ್ತದೆ. ಯಾವಾಗ ನಾವು ಐಕ್ಯತೆಯಲ್ಲಿ ಒಂದಾಗಿರುತ್ತೇವೆ, ನಮ್ಮಲ್ಲಿ ಆನಂದವಿರುತ್ತವೋ, ಆಗ ಸಹಜವಾಗಿಯೇ ನಾವು ಕೇಡಿಗನನ್ನ ಜಯಿಸುವಂತಹ ಶಕ್ತಿಯನ್ನ ಪಡೆದುಕೊಳ್ಳುತ್ತೇವೆ. ಇಂತಹ ವರದಾನಕ್ಕಾಗಿ ನಾವು ಪ್ರಾರ್ಥಿಸೋಣ. ಐಕ್ಯತೆಯಲ್ಲಿ ಬಾಳೋಣ. ಕ್ರಿಸ್ತರ ಆನಂದವನ್ನು ನಮ್ಮದಾಗಿಸಿಕೊಳ್ಳೋಣ. ಆ ಆನಂದದಲ್ಲಿ ಎಲ್ಲ ಕೇಡನ್ನ ಜಯಿಸುತ್ತಾ ಧೈರ್ಯವಾಗಿ ಆ ವಾಗ್ದತ್ತ ನಾಡಿನತ್ತ, ದೇವರೇ ನಮಗೆ ನೀಡಿರುವಂತಹ ಆ ನಿತ್ಯ ಜೀವದತ್ತ ಸಾಗೋಣ. ಆಮೆನ್.
ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.